ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಪಶ್ಚಿಮ ಬಂಗಾಳದಲ್ಲಿ 79% ಮತದಾನ ಆಗಿದೆ. ತಮಿಳುನಾಡಿನಲ್ಲಿ 3 ಗಂಟೆವರೆಗೆ 70% ವೋಟಿಂಗ್ ನಡೆದಿದೆ. ಬಿಸಿಲಿನ ಹೊಡೆತದ ಮಧ್ಯೆ ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಪಶ್ಚಿಮ ಬಂಗಾಳದಲ್ಲಿ 79%. ಪಶ್ಚಿಮ ಬಂಗಾಳದ 16 ಜಿಲ್ಲೆಯ 152 ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿದೆ. ಏಪ್ರಿಲ್ 29ಕ್ಕೆ ಪಶ್ಚಿಮ ಬಂಗಾಳದ ಉಳಿದ 142 ಕ್ಷೇತ್ರಗಳಿಗೆ ಮತದಾನ ಆಗತ್ತೆ. ಮೇ 4ಕ್ಕೆ ಪಂಚರಾಜ್ಯಗಳ ಎಲೆಕ್ಷನ್, ಬೈ ಎಲೆಕ್ಷನ್ಗಳ ಫಲಿತಾಂಶ ಬರುತ್ತೆ. ಇನ್ನು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲಿ ದಾಖಲೆಯ ಪ್ರಮಾಣದ ಮತದಾನ ಆಗುತ್ತಾ? ಕಳೆದ ಬಾರಿಯ ದಾಖಲೆಯನ್ನ ಬ್ರೇಕ್ ಮಾಡ್ತಾರ? ಪಶ್ಚಿಮ ಬಂಗಾಳದಲ್ಲಿ 2021ರ ಟೋಟಲ್ ಮತದಾನ ಆಗಿದ್ದು 82%. ಆದರೆ ಮೊದಲ ಹಂತದಲ್ಲಿ ಮಧ್ಯಾಹ್ನದ 3 ಗಂಟೆ ವೇಳೆಗೆ ಆಗಿರೋ ಮತದಾನ 79%. ಇನ್ನು ತಮಿಳುನಾಡಿನಲ್ಲಿ ಈ ಬಾರಿ ನಡೀತಾ ಇರೋ ಎಲೆಕ್ಷನ್ನಲ್ಲಿ ಮಧ್ಯಾಹ್ನ 3 ಗಂಟೆವರೆಗೆ 70% ಮತದಾನ ನಡೆದಿದೆ. 2021ರ ಮತದಾನದಲ್ಲಿ ಟೋಟಲ್ ಮತದಾನದ ಪರ್ಸೆಂಟೇಜ್ 74. ಎರಡೂ ರಾಜ್ಯಗಳಲ್ಲಿ ಮತದಾರರು ಮತದಾನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮತದಾನದ ದಿನವೇ ಭಾರೀ ಹಿಂಸಾಚಾರ ನಡೆದಿದೆ. ಭದ್ರತೆ ಕೈಗೊಂಡಿದ್ರು. ಅದರ ನಡುವೆ ಟಿಎಂಸಿ ಬಿಜೆಪಿ ಕಾರ್ಯಕರ್ತರು ಮಾರಾಮಾರಿ ಮಾಡಿದ್ದು ಹಲವು ಜಿಲ್ಲೆಗಳಲ್ಲಿ ಮತಗಟ್ಟೆ ವಶಕ್ಕೆ ಪಡೆಯೋದಕ್ಕೆ ಟಿಎಂಸಿ ಪ್ರಯತ್ನ ಪಟ್ಟಿದೆ. ಮುರ್ಷಿದಾಬಾದ್, ಕೂಚ್ ಬಿಹಾರ್, ಕುಮರ್ಗಂಜ್, ನಾದಿಯಾ, ಲಾವ್ಪುರ್ ಕ್ಷೇತ್ರಗಳು ಸೇರಿದಂತೆ ಹಲವು ಭಾಗದಲ್ಲಿ ಭಾರೀ ಗಲಾಟೆಯಾಗಿದೆ. ಬಂಗಾಳದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಟಾರ್ಗೆಟ್ ಮಾಡಿ ಟಿಎಂಸಿ ಹಲ್ಲೆ ನಡೆಸಿದ್ದಾರೆ. ಅದರಲ್ಲಿ ದಕ್ಷಿಣ ದಿನಾಜ್ಪುರ ಬಿಜೆಪಿ ಅಭ್ಯರ್ಥಿ ಸುವೇಂದು ಸರ್ಕಾರನ್ನ ಥಳಿಸಿದ್ದಾರೆ. ಲಾವ್ಪುರ್ ಬಿಜೆಪಿ ಅಭ್ಯರ್ಥಿ ದೇಬಶೀಶ್ ಓಜಾ ಮೇಲೆ ದಾಳಿ ನಡೆಸಿದ್ದಾರೆ. ಟಿಎಂಸಿ ದಾಳಿ ಮಧ್ಯೆ ಬಿಜೆಪಿ ಅಭ್ಯರ್ಥಿಯನ್ನ ಅಲ್ಲಿನ ಪೊಲೀಸರು ರಕ್ಷಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹಲ್ಲೆಗೆ ಯತ್ನ ಮಾಡಿದ್ದಾರೆ, ಥಳಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಈಗ ಮಾತಿನ ಚಕಮಕಿ ನಡೆಯುತ್ತೆ. ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವರನ್ನ ಓಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅಲ್ಲಿನ ಸಿಬ್ಬಂದಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮತದಾನ. ಟಿಎಂಸಿ ವಿರುದ್ಧ ರಾಹುಲ್ ಕಿಡಿಕಿಡಿಯಾಗಿದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಉದಯಕ್ಕೆ ಟಿಎಂಸಿ ಆಡಳಿತನೇ ಕಾರಣ. ತೃಣಮೂಲ ಕಾಂಗ್ರೆಸ್ ಆಡಳಿತದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದು, ಒಂದು ವೇಳೆ ಬಂಗಾಳದಲ್ಲಿ ಮಮತಾ ಶುದ್ಧ ಆಡಳಿತ ಕೊಟ್ಟಿದ್ರೆ ಇವತ್ತು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮೇಲೇಳೋದಕ್ಕಾಗ್ತಿರ್ಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬೆಳವಣಿಗೆಗೆ ಟಿಎಂಸಿ ಕಾರಣ ಅಂದಿದ್ದಾರೆ ರಾಹುಲ್. ಒಂದು ವೇಳೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಶುದ್ಧ ಆಡಳಿತ ನೀಡಿದ್ದಿದ್ರೆ ಬಿಜೆಪಿ ಉದಯಿಸೋದಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಹೇಳಿಕೆ ಇದು. कॉन्स्टिट्यूशन की रक्षा कर रहे हैं, बीजेपी कॉन्स्टिट्यूशन को खत्म करने की कोशिश कर रहा है। भाई और बहनों, अगर ममता जी ने साफ सुथरी सरकार चलाई होती, अगर ममता जी ने बंगाल को पोलराइज नहीं किया होता तो बीजेपी के लिए रास्ता नहीं खुलता। भाई और बहनों, कांग्रेस पार्टी बीजेपी से लड़ती है और बीजेपी जानती है
कि कांग्रेस पार्टी ही बीजेपी को रोक सकती है। कांग्रेस पार्टी का पूरा समर्थन कीजिए, कांग्रेस पार्टी को वोट दीजिए और कांग्रेस पार्टी की सरकार बंगाल में बनाइए। हम कॉन्स्टिट्यूशन की रक्षा कर रहे हैं, बीजेपी कॉन्स्टिट्यूशन को खत्म करने की कोशिश कर रहा है। ಇದು ರಾಹುಲ್ ಗಾಂಧಿಯವರ ಹೇಳಿಕೆ. ಪಶ್ಚಿಮ ಬಂಗಾಳದ ಎಲೆಕ್ಷನ್ ಮತ್ತು ತಮಿಳುನಾಡಿನ ಎಲೆಕ್ಷನ್ ಬಗ್ಗೆ ಇನ್ನಷ್ಟು ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿ ಮತ್ತೊಂದು ಸಲ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಪಶ್ಚಿಮ ಬಂಗಾಳಕ್ಕೆ ಮೊದಲಿಗೆ ಹೋಗೋಣ. ಕಳೆದ ಎಲ್ಲ ಬಾರಿಗಿಂತ ಈ ಬಾರಿ ಕಡಿಮೆ ವೈಲೆನ್ಸ್ ಕಂಡು ಬರ್ತಾ ಇದೆಯಾ ಎಲೆಕ್ಷನ್ ಟೈಮಲ್ಲಿ? ನೋಡಿ, ಕೇರಳ, ವೆಸ್ಟ್ ಬೆಂಗಾಲ್, ಹಿಂದಿನ ಕಾಲದ ಬಿಹಾರ್ ಇವೆಲ್ಲವೂ ಕೂಡ ಹಿಂಸಾಚಾರಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಜ್ಯಗಳು. ಪಶ್ಚಿಮ ಬಂಗಾಳದಲ್ಲಿ ಅಂದರೆ ಎಡಪಕ್ಷಗಳಿದ್ದಾಗ ಎಡಪಕ್ಷಗಳು TMC ನಡುವೆ ನಡೀತಿತ್ತು. ಈಗ ಎಡಪಕ್ಷಗಳು ನೇಪಥ್ಯಕ್ಕೆ ಸರಿದು BJP ಬಂದ ನಂತರ BJP ಮತ್ತು TMC ನಡುವೆ ಹಿಂಸಾಚಾರದ ಘಟನೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇವೆ. ಕಾರಣ ಪೊಲಿಟಿಕಲ್ ಪೈಪೋಟಿ ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಬಾರ್ಡರಿಂಗ್ ಬಾಂಗ್ಲಾದೇಶ್ನ ಕಾನ್ಸ್ಟಿಟ್ಯೂನ್ಸೀಸ್ಗಳೇನಿವೆ ಅವು ಹೈಲಿ ಸೆನ್ಸಿಟಿವ್. ಅಲ್ಲಿ ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಕೂಡ ತುಂಬ ಕೆಟ್ಟದಾಗಿರುತ್ತೆ. ಆ ಪರಿಸ್ಥಿತಿಯಲ್ಲಿ ಚುನಾವಣೆಗಳು ನಡೆದಾಗ ಸಹಜವಾಗಿ ಚುನಾವಣೆಯಲ್ಲಿ ಒಂದು ತೀವ್ರ ಪೈಪೋಟಿ ಏರ್ಪಟ್ಟಾಗ ಅದು ಹಿಂಸಾಚಾರದ ರೂಪದಲ್ಲಿ ಮಾರ್ಪಡುತ್ತೆ. ತೃಣಮೂಲ್ ಕಾಂಗ್ರೆಸ್ ಹಿಂದೆ ಲೆಫ್ಟ್ ಪಾರ್ಟಿಗಳ ಬಳಿ ಏನೊಂದು ಎಕೋಸಿಸ್ಟಮ್ ಇತ್ತು, ಸ್ಥಳೀಯವಾಗಿರ್ತಕ್ಕಂಥ ಸ್ಟ್ರಾಂಗ್ ಮ್ಯಾನ್ಗಳಿದ್ದರು, ಅವರೆಲ್ಲರೂ ಕೂಡ ಇವತ್ತು TMCಯಲ್ಲಿದ್ದಾರೆ. ಹೀಗಾಗಿ ಕೂಡ ಹಿಂಸಾಚಾರದ ಘಟನೆಗಳು ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತವೆ. 2026ರ ಚುನಾವಣೆಯ ವಿಶೇಷತೆ ಏನಂದರೆ BJPಗೆ ಅನಿಸ್ತಾ ಇದೆ ಇದು ನಮಗೆ ಅಧಿಕಾರಕ್ಕೆ ಬರಲು ಇರತಕ್ಕಂಥ ಒಂದು ದೊಡ್ಡ ಅವಕಾಶ 2026ರಲ್ಲಿದೆ. ಹೀಗಾಗಿ ಎಷ್ಟು ಪುಷ್ ಮಾಡಬೇಕೋ ಅಷ್ಟು ಪುಷನ್ನು BJP ಮಾಡ್ತಾ ಇದೆ. ಈಗ ಚುನಾವಣಾ ಆಯೋಗ ಏನೊಂದು SIR ನಡೆಸ್ತು. ಆ SIRಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವೋಟ್ಗಳ ಡಿಲೀಷನ್ ನಡೀತು. ಅದು ಕೂಡ ತೃಣಮೂಲ್ ಕಾಂಗ್ರೆಸ್ಸನ್ನು ಸಿಟ್ಟಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಹೀಗಾಗಿ ಹಿಂಸಾಚಾರ ಕೇರಳ ಮತ್ತು ವೆಸ್ಟ್ ಬೆಂಗಾಲ್ನ ಚುನಾವಣೆಗಳ ಮತ್ತು ಪಾಲಿಟಿಕ್ಸ್ನ ಹಾಲ್ಮಾರ್ಕ್ ಕೂಡ ಹೌದು. ಬಟ್ ಈ ಚುನಾವಣೆ ಪಶ್ಚಿಮ ಬಂಗಾಳದಲ್ಲೇ ನಡೀತಿದೆ. ಸರಿ, ಇವತ್ತು ಚುನಾವಣೆ ಫಸ್ಟ್ ಹಂತದಲ್ಲಿ ನಡೀತಾ ಇರೋದರಿಂದ ನಾವು ಹಿಂಸಾಚಾರದ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಬಟ್ ಈ ಸಲ ತೃಣಮೂಲ್ ಕಾಂಗ್ರೆಸ್ನ 15 ವರ್ಷಗಳ ಆಡಳಿತ ಏನಿದೆ ಅದನ್ನು ಕೊನೆಗಾಣಿಸಿ BJP ಅಧಿಕಾರಕ್ಕೆ ಬರುತ್ತಾ? ಯಾಕಂದರೆ ನೋಡಿ, ಭಾರತದ ರಾಜಕಾರಣದಲ್ಲಿ 2014ರ ನಂತರ BJP ನೀವು ಬಹುತೇಕ ತರುಣ್ ಗೊಗೊಯ್ ಅಸ್ಸಾಮಿಂದ ಶುರು ಮಾಡಿ, ತರುಣ್ ಗೊಗೊಯ್ ನಂತರ ಮಾಣಿಕ್ ಸರ್ಕಾರ್ ತ್ರಿಪುರಾದಲ್ಲಿ, ಅದಾದಮೇಲೆ ಬಿಹಾರದಲ್ಲಿ ಯಾವತ್ತಿಗೂ ಕೂಡ ಲಾಲೂ ಪ್ರಸಾದ್ ಯಾದವ್ರನ್ನು BJP ಹೆಚ್ಚು ಕಡಿಮೆ ನಿತೀಶ್ ಕುಮಾರ್ ಜೊತೆಗೂಡಿ ಮಣಿಸ್ತು. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಮತ್ತು ಅಖಿಲೇಶ್ರನ್ನು ಮಣಿಸಿ 2017ರಲ್ಲಿ ಅಧಿಕಾರ ಹಿಡಿತು. ಚೌತಾಲಾ ಮತ್ತು ಭೂಪಿಂದರ್ ಸಿಂಗ್ ಹುಡ್ಡಾರನ್ನು ಮಣಿಸಿ ಹರಿಯಾಣದಲ್ಲಿ ಅಧಿಕಾರ ಹಿಡಿತು. ದಿಲ್ಲಿಯಲ್ಲಿ 10 ವರ್ಷಗಳ ಕೇಜ್ರಿವಾಲ್ ಆಡಳಿತವನ್ನು ಕೊನೆಗಾಣಿಸಿ BJP ಈಗ ಅಧಿಕಾರವನ್ನು ಹಿಡಿತು. ಮಧ್ಯಪ್ರದೇಶದಲ್ಲೂ ಕೂಡ ಕಮಲ್ನಾಥ್ರ ಒಂದು ಸ್ಮಾಲ್ ಟಿಂಟನ್ನು ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ಆಪರೇಷನ್ ಕಮಲದ ಮೂಲಕ ಕೊನೆಗಾಣಿಸಿ BJP ಪುನರಪಿ ಅಧಿಕಾರವನ್ನು ಹಿಡಿತು. ಮಹಾರಾಷ್ಟ್ರದಲ್ಲಿ ಶರದ್ ಪವಾರರನ್ನು ಮಣಿಸ್ತು. ಹೀಗಿರುವಾಗ ಕಳೆದ 10-15 ವರ್ಷಗಳ ರಾಜಕಾರಣದಲ್ಲಿ BJPಯಿಂದ ಸೋಲದೇ ಇರುವ ಏಕೈಕ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಮಮತಾ ಬ್ಯಾನರ್ಜಿ. ಸೊ ಮಮತಾ ಬ್ಯಾನರ್ಜಿಯವರನ್ನು ಈ ಸಲ 15 ವರ್ಷಗಳ ಆಡಳಿತದ ನಂತರ ಅವರನ್ನು ಪೊಲಿಟಿಕಲಿ ಚಾಲೆಂಜ್ ಮಾಡಿ BJP ಸಕ್ಸಸ್ ಆಗುತ್ತಾ ಅಥವಾ BJPಗೆ ಈ ಕೋಟೆಯನ್ನು ಮುರಿಲಿಕ್ಕೆ ಸಾಧ್ಯ ಆಗೋಲ್ವಾ? ದ್ಯಾಟ್ ಈಸ್ ಇಂಟ್ರೆಸ್ಟಿಂಗ್ ಇನ್ 2026. ಯಾಕಂದರೆ ಪಶ್ಚಿಮ ಬಂಗಾಳದ ಡೆಮೋಗ್ರಫಿ ಕೂಡ, ಟೊಪೋಗ್ರಫಿ ಅನ್ನಿ ಡೆಮೋಗ್ರಫಿ ಅನ್ನಿ ಎರಡೂ ಕೂಡ ಆಶ್ಚರ್ಯಚಕಿತವಾಗಿದೆ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶ್ ಬಾರ್ಡರ್ ಬರುತ್ತೆ. ಮುರ್ಷಿದಾಬಾದ್, ಮಾಲ್ದಾ, ದಿಂಜಾಪುರದಿಂದ ಹಿಡಿದು 24 ಪರಗಣವರೆಗೆ ಸುಮಾರು 89 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಅದರ ಜನಸಂಖ್ಯೆ ಮುಸ್ಲಿಮರದು 30ರಿಂದ 60% ಇದೆ. ಅಂಥ ಸೀಟ್ಗಳಲ್ಲಿ ಕಳೆದ ಬಾರಿ ಮಮತಾ ಬ್ಯಾನರ್ಜಿ 85 ಸೀಟ್ಗಳನ್ನು ಗೆದ್ದಿದ್ರು. ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ BJPಯ ಸ್ಟ್ರೈಕ್ ರೇಟ್ 75% ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಬಹುದು ಅಂತಕ್ಕಂಥದ್ದನ್ನು ಸೆಫಾಲಜಿಸ್ಟ್ಗಳು ಹೇಳ್ತಾ ಇವೆ. ಬಟ್ BJPಗೆ ಅನ್ನಿಸ್ತಾ ಇದೆ ಈ ಬಾರಿ ನಮಗೊಂದು ಅವಕಾಶ ಪಶ್ಚಿಮ ಬಂಗಾಳದಲ್ಲಿದೆ. ತೃಣಮೂಲ್ ಏನು ಕಳೆದ ಬಾರಿ 215 ಇತ್ತು, ಅದು 150ರ ಕೆಳಗಡೆ ಸ್ಲಿಪ್ ಆದರೆ ನಾವು ಗೌರ್ಮೆಂಟನ್ನು ಫಾರ್ಮ್ ಮಾಡಬಹುದು ಅಂತಕ್ಕಂಥದ್ದು BJPಗೆ ಅನಿಸುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಯಲ್ಲಿ ಭರ್ಜರಿ ಮತದಾನ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಭರ್ಜರಿ ಮತದಾನ. ಕಳೆದ ಚುನಾವಣೆಯಲ್ಲಿ
ಮತದಾನ ಮಾಡಿದ್ದಕ್ಕಿಂತ ದೊಡ್ಡ ಹಂತದಲ್ಲಿ ಮತದಾನ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 90% ಮತದಾನ, 90%. ಕಳೆದ ಬಾರಿ 82% ಪೂರ್ಣ ಮತದಾನ, ಅಂದ್ರೆ ಕಂಪ್ಲೀಟ್ ಪರ್ಸೆಂಟೇಜ್ 82 ಇತ್ತು. ಇವತ್ತು ಮೊದಲ ಹಂತದ ಮತದಾನದಲ್ಲಿ 90%. ಇನ್ನು ತಮಿಳುನಾಡಿನಲ್ಲೂ ಕೂಡ ಮತದಾರರಿಂದ ಉತ್ತಮ ಸ್ಪಂದನೆ. 5 ಗಂಟೆ ವೇಳೆಗೆ ತಮಿಳುನಾಡಿನಲ್ಲಿ 82% ಮತದಾನ. ಕಳೆದ ಚುನಾವಣೆಯಲ್ಲಿ ಟೋಟಲ್ಲೇ ಇದ್ದಿದ್ದು 74. 5 ಗಂಟೆಯವರೆಗೆ ಬಂದಿರೋ ಮಾಹಿತಿ ಪ್ರಕಾರ 82% ಮತದಾನ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನದಲ್ಲಿ 90% ವೋಟಿಂಗ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಪಶ್ಚಿಮ ಬಂಗಾಳದಲ್ಲಿ 90%, ತಮಿಳುನಾಡಿನಲ್ಲಿ 82%. ತುಂಬಾ ಜೋಶ್ನಲ್ಲಿ ಮತದಾನ ಮಾಡ್ತಿದ್ದಾರೆ ಅನ್ಸುತ್ತೆ ಎರಡು ರಾಜ್ಯದ ಮತದಾರರು. ಪೊಲಿಟಿಕಲ್ ಪೈಪೋಟಿ ಇದ್ದಾಗ ಸಹಜವಾಗಿ ಅದು ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಪರಿಣಾಮ ಬೀರುತ್ತೆ. ಬಟ್ ಪಶ್ಚಿಮ ಬಂಗಾಳ 90 ಅಲ್ಲ, ಯಾಕಂತಂದರೆ ನೋಡಿ, ಯಾವತ್ತಿಗೂ ಕೂಡ ಮಹಾನಗರಗಳು ಬಿಟ್ಟರೆ ಉಳಿದ ಕಡೆ ವೋಟಿಂಗ್ ಪರ್ಸೆಂಟೇಜ್ 80 to 90% ಇರುತ್ತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಪೈಪೋಟಿ ಇದೆ, ಹಿಂದೂ ಮುಸ್ಲಿಂ ಧ್ರುವೀಕರಣದ ಪಾಲಿಟಿಕ್ಸ್ ಇದೆ. ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ನಡೀಲಿಕ್ಕೆ ಮುಖ್ಯ ಕಾರಣ. ತಮಿಳ್ನಾಡಿಗೆ ಬಂದಾಗೂ ಕೂಡ ತಮಿಳ್ನಾಡಲ್ಲೂ ಕೂಡ ಒಂದು ರೀತಿ AIDMK DMK ನಡುವೆ, ಯಾಕೆಂದರೆ ಅಲ್ಲೂ ಜಯಲಲಿತಾ ಮತ್ತು MG ರಾಮಚಂದ್ರನ್ ಬಿಟ್ಟರೆ ಯಾರೂ ಕೂಡ ಎರಡನೇ ಬಾರಿಗೆ ಅಧಿಕಾರ ಹಿಡಿದಿಲ್ಲ. MG ರಾಮಚಂದ್ರನ್ ಐ ಥಿಂಕ್ 80s ದಲ್ಲಿ ಒಂದು ಸಲ ಅಧಿಕಾರ ಹಿಡಿದಿದ್ರು. ಜಯಲಲಿತಾ 2016ರಲ್ಲೇನೋ ಒಂದು ಅವಕಾಶ ಸಿಕ್ಕಿತ್ತು ಅವ್ರಿಗೆ ಪುನರಪಿ. ಬಿಟ್ಟರೆ ತಮಿಳುನಾಡಿನ ರಾಜಕಾರಣದಲ್ಲೂ ಕೂಡ ಈಗ ಕರುಣಾನಿಧಿಗೆ ಸಿಕ್ಕಿರಲಿಲ್ಲ, ಸ್ಟಾಲಿನ್ಗೆ ಅನಿಸ್ತಾ ಇದೆ ಇದು ನನಗಿರ್ತಕ್ಕಂಥ ಸುವರ್ಣ ಅವಕಾಶ. ಇಫ್ ಐ ಕಮ್ ಬ್ಯಾಕ್ ಐ ಕ್ಯಾನ್ ಸ್ಟೇ ಇನ್ ಪಾಲಿಟಿಕ್ಸ್, ಭಾಳ ದೊಡ್ಡ ಆಟ ಆಡ್ಬೋದು ಅಂತಕ್ಕಂಥ ಅಂದರೆ ಪೊಲಿಟಿಕಲ್ ಆಟವನ್ನು ನಾವು ಭಾಳ ವರ್ಷಗಳವರೆಗೆ ಆಡ್ಬೋದು ಅಂತಕ್ಕಂಥದ್ದು ಸ್ಟಾಲಿನ್ರಿಗೆ ಅನಿಸ್ತಾ ಇದೆ. ಹೀಗಾಗಿ ಅಲ್ಲೂ ಒಂದು AIDMK ಮತ್ತು DMK ನಡುವೆ ಪೈಪೋಟಿ ಇದೆ. ನಿಮಗೆ ಎರಡು ಪಾರ್ಟಿಗಳ ನಡುವೆ ಈ ರೀತಿಯ ಪೈಪೋಟಿ ಇದ್ದಾಗ ಸಹಜವಾಗಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಅದು ಎರಡು ರಾಜ್ಯಗಳಲ್ಲಿ ಕಾಣ್ತಾ ಇದೆ. ರೈಟ್. ತಮಿಳುನಾಡಿನಲ್ಲಿ TVK ಏನು ಮಾಡುತ್ತೆ ಅನ್ನೋದಂತೂ ಸದ್ಯಕ್ಕಿರೋ ಕುತೂಹಲ. ಆದರೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯದೇ ಇದ್ರೂ ಕೂಡ ವೋಟ್ಗಳು ಒಂದು ಚೂರು ಕಸಿದುಕೊಳ್ಳೋ ಸಾಧ್ಯತೆ ಇದೆ ಅನ್ನೋದಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ತಮಿಳುನಾಡಿನಲ್ಲಿ ಆಗಿರೋ ವೋಟಿಂಗ್ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ವಾಪಸ್ ಬರ್ತೀವಿ, ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.